ವರಿಷ್ಠರ ಜೊತೆ ಮಾತನಾಡ್ತಾ ಇದ್ದಾರಂತೆ ಸಿಎಂ ಸಿದ್ದರಾಮಯ್ಯ. ಅಂದ್ರೆ ಇದನ್ನ ಮುಂದಕ್ಕೆ ಹಾಕುವಂತ ಪ್ರಯತ್ನ ಕೆಎನ್ ರಾಜಣ್ಣ ಪರವಾಗಿ ಅವರ ಆಪ್ತರೂ ಆಗಿರುವಂತಹ ಸಿಎಂ ಸಿದ್ದರಾಮಯ್ಯ ಅವರು ಮಾಡ್ತಿದ್ದಾರೆ ಅನ್ನುವಂತಹ ಅಪ್ಡೇಟ್ ಕೂಡ ಲಭ್ಯವಾಗ್ತಾ ಇದೆ. ಮುಂಗಾರು ಅಧಿವೇಶನ ನಡೀತಾ ಇದೆ. ಈ ಸಂದರ್ಭದಲ್ಲಿ ಈ ಗೊಂದಲ ಬೇಡ, ಹಾಗೇನಾದ್ರೂ ಆಗ್ಬಿಟ್ರೆ ಇಡೀ ಸರ್ಕಾರ ವಿಪಕ್ಷಗಳಿಗೆ ಆಹಾರ ಆಗ್ಬಿಡುತ್ತೆ ಅಂತ ಹೇಳಿ ವರಿಷ್ಠರ ಜೊತೆ ಮಾತನಾಡಿ ಮನವರಿಕೆ ಮಾಡಿಕೊಡುವಂತಹ ಪ್ರಯತ್ನವನ್ನ ಸಿಎಂ ಸಿದ್ದರಾಮಯ್ಯ ಮಾಡ್ತಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾ ಹೋಗ್ತಾರೆ. ಹರೀಶ್, ಒಂದ್ ಕಡೆಗೆ ರಾಜಣ್ಣ ಅವರ ರಾಜೀನಾಮೆಯ ಸುದ್ದಿ, ಅವರನ್ನ ಕೇಳಿದ್ರೆ ಇಲ್ಲ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಆ ನಂತರ ಹೇಳ್ತೀನಿ ಅಂತಿದ್ದಾರೆ. ಮತ್ತೊಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅವರಿಂದ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡುವಂತಹ ಪ್ರಯತ್ನ ಏನಾಗ್ತಾ ಇದೆ? ಆಕ್ಚುಲ್ ಆಗಿ ಆಗ್ತಾ ಇರೋದು ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಗ್ರೌಂಡ್ ನಲ್ಲಿ? ವಿದೇಶದಲ್ಲಿ ಬಹಳ ಮುಖ್ಯವಾಗಿರುವಂತದ್ದು ಒಂದು ರಾಹುಲ್ ಗಾಂಧಿ ಅವರು ಮತಗಳ್ಳತನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮೊನ್ನೆ ಅಷ್ಟೇ ಕೂಡ ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದ್ರು. ಅದರ ಬೆನ್ನಲ್ಲೇ ಎಲ್ಲ ಒಂದ್ ಕಡೆ ರಾಜಣ್ಣ ಅವರ ಹೇಳಿಕೆ ಸಹಜವಾಗಿ ಕಾಂಗ್ರೆಸ್ ಹೈಕಮಾಂಡ್ ಅನ್ನ ಕೆರಳುವಂತೆ ಮಾಡಿತ್ತು. ಅಂದ್ರೆ ಮತಗಳ್ಳತನ ವಿಚಾರ ಏನ್ ಪ್ರಸ್ತಾಪ ಆಗಿದೆ, ಆ ಒಂದು ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿತ್ತು ಅನ್ನುವಂತ ಹೇಳಿಕೆಯನ್ನು ಕೊಟ್ಟಿದ್ರು. ಆ ಒಂದು ಹೇಳಿಕೆಗೆ ಸಂಬಂಧಪಟ್ಟಂಗೆ ಕಾಂಗ್ರೆಸ್ ಹೈಕಮಾಂಡ್ ತೀವ್ರ ಮುಜುಗರವನ್ನು ಕೂಡ ಎದುರಿಸಿತ್ತು, ಒಂದು ಹಂತದಲ್ಲಿ ತೀವ್ರ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿತ್ತು. ಇದೇ ಹೇಳಿಕೆ ರಾಜಣ್ಣ ಅವರಿಗೆ ಮುಳ್ಳಾಯ್ತಾ ಅನ್ನುವಂಥದ್ದು ಕೂಡ ಈಗ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು. ಅಂದ್ರೆ ರಾಜಣ್ಣ ಅವರ ಈ ಹೇಳಿಕೆ ಸಹಜವಾಗಿ ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದ್ ರೀತಿ ಇರುಸು ಮುರುಸು ಆಯಿತು, ಮುಜುಗರ ಆಯಿತು. ಬಿಜೆಪಿ ಸಹಜವಾಗಿ ಇದೇ ವಿಚಾರವನ್ನ, ಇದೇ ಹೇಳಿಕೆಯನ್ನ ಮುಂದಿಟ್ಕೊಂಡು ಅಸ್ತ್ರವನ್ನಾಗಿ ಕೂಡ ಬಳಸ್ಕೊಂಡಿತ್ತು. ಹಾಗಾಗಿ ರಾಜಣ್ಣ ಅವರ ಈ ಒಂದು ಹೇಳಿಕೆಗೆ ಸಂಬಂಧಪಟ್ಟಂಗೆ ಖುದ್ದು ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ನೇರವಾಗಿ ಸುರ್ಜೇವಾಲಾ ಅವರ ಜೊತೆ ಚರ್ಚೆ ನಡೆಸಿದ್ರು. ಈ ಒಂದು ಹೇಳಿಕೆ ಸಾಕಷ್ಟು ಮುಜುಗರ ಆಗ್ತಿದೆ ಅನ್ನುವಂತ ವಿಚಾರ ಹೇಳಿದ್ರು. ಆ ಒಂದು ಸಂದರ್ಭದಲ್ಲಿ ಸುರ್ಜೇವಾಲಾ ಅವರು ಡಿ.ಕೆ. ಶಿವಕುಮಾರ್ ಅವರಿಗೆ ಏನ್ ಮಾತನಾಡಿದ್ದಾರೆ ಅನ್ನುವಂತ ಸಂಪೂರ್ಣ ವರದಿಯನ್ನ ಕೆಪಿಸಿಸಿಯಿಂದ ತರಿಸಿಕೊಂಡಿದ್ರು. ಇದೆಲ್ಲ ಬೆಳವಣಿಗೆ ನಡುವೆ ನೇರವಾಗಿ ಸಿಎಂ ಸಿದ್ದರಾಮಯ್ಯ ಜೊತೆ ಮಾತನಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಡಿ.ಕೆ. ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರಿಗೆ ಹೇಳಿದ್ದಾರೆ ಅನ್ನುವಂತ ಮಾತುಗಳು ಕೇಳಿ ಬರ್ತಿದೆ. ಅದಾದ ನಂತರ ಹೈಕಮಾಂಡ್ ನಾಯಕರು ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಚರ್ಚೆ ನಡೆಸಿದ್ರು ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇರುವಂತದ್ದು. ಹಾಗಾಗಿ ಅಧಿವೇಶನ ನಡೀತಿರುವಂತ ಹೊತ್ತಲ್ಲೇ ರಾಜಣ್ಣ ಅವರು ರಾಜೀನಾಮೆ ಕೊಡಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಎದುರಾಗಿದೆ ಅನ್ನುವಂಥದ್ದು ಕೂಡ ಈಗ ಕೇಳ್ಬರ್ತಿದೆ. ಹಾಗಾಗಿ ಸದ್ಯದ ಮಟ್ಟಿಗೆ ಇನ್ನು ರಾಜಣ್ಣ ಅವರು ಅಧಿಕೃತವಾಗಿ ರಾಜೀನಾಮೆ ಕೊಡದೇ ಇದ್ರು ರಾಜೀನಾಮೆಗೆ ಈಗ ಮುಂದಾಗಿರುವಂತದ್ದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಹಾಗಾಗಿ ರಾಜಣ್ಣ ಅವರ ಇತ್ತೀಚಿನ ಬ್ಯಾಕ್ ಟು ಬ್ಯಾಕ್ ಹೇಳಿಕೆಗಳು ಪಕ್ಷ ಮತ್ತೆ ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ಕೂಡ ಮುಜುಗರ ಆಗ್ತಿದೆ ಅನ್ನುವಂತ ಚರ್ಚೆ ಆಗ್ತಿತ್ತು. ಅದರಲ್ಲಿ ಕೂಡ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ವಿಚಾರವಾಗಿ ಒಂದಲ್ಲ ಒಂದು ಹೇಳಿಕೆಗಳನ್ನ ಕೊಡ್ತಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಖುದ್ದು ಡಿ.ಕೆ. ಶಿವಕುಮಾರ್ ಅವರು ನೇರವಾಗಿ ಹೈಕಮಾಂಡ್ ನಾಯಕರ ಗಮನಕ್ಕೆ ತರುವಂತ ಒಂದು ಪ್ರಯತ್ನ ಮಾಡಿದ್ರು. ಹಾಗಾಗಿ ಈ ಎಲ್ಲ ಬೆಳವಣಿಗೆ ಹಿನ್ನೆಲೆಯಲ್ಲಿ ನೇರವಾಗಿ ಕೂಡ ಈಗ ಚರ್ಚೆ ಆಗಿರುವಂತದ್ದು. ಮುಖ್ಯವಾಗಿ ಈಗ ರಾಜೇಂದ್ರ ಅವರು ಇದ್ರೆ ಅವ್ರ ಹತ್ರ ಮಾತಾಡ್ತೀವಿ. ಬನ್ನಿ. ಅಸೆಂಬ್ಲಿ ನಡೀತಾ ಇದೆ. ಮುಖ್ಯಮಂತ್ರಿಗಳು ಈಗ ಅಸೆಂಬ್ಲಿಯಲ್ಲಿ ಇದ್ದಾರೆ, ಸಚಿವರು ಅಸೆಂಬ್ಲಿಯಲ್ಲಿ ಇದ್ದಾರೆ. ನಾನು ಈಗ ಮುಖ್ಯಮಂತ್ರಿಗಳನ್ನ ಭೇಟಿ ಆಗ್ತೀನಿ, ತಂದೆಯವ್ರನ್ನ ಭೇಟಿ ಆಗ್ತೀನಿ. ಏನು ರಾಜೀನಾಮೆ ಪ್ರಸ್ತಾಪ ಬರ್ತಾ ಇದೆ ಅದನ್ನ ನಾನು ನಿಮ್ಮ ಟಿವಿ ಮುಖಾಂತರ ನೋಡಿರುವಂತದ್ದು. ಅದ್ರ ವಿಚಾರ ನಾನು ತಂದೆಯವ್ರನ್ನ ಮತ್ತೆ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಅದೇನಿದೆ ಮಾಹಿತಿ. ಪಕ್ಷದಲ್ಲೇ ಒಂದು ಗುಂಪು ತಮ್ಮ ತಂದೆಯವ್ರ ವಿರುದ್ಧ ಏನೋ ಇದೆ ಅಂತ ಎಲ್ಲಿ ಹೇಳಿದಾರ್ರಿ? ಸರ್ಕಾರದ ಸಚಿವರಿದ್ದಾರೆ, ಯಾವ ಗುಂಪಿದ್ಯಪ್ಪ? ಸರ್ಕಾರ ಇದೆ, ಸಚಿವರಿದ್ದಾರೆ, ಎಲ್ಲ ಗುಂಪು ಅಂತ ಏನಿಲ್ಲ. ಅಲ್ಲ, ನಿನ್ನೆ ಸುರ್ಜೇವಾಲಾಗೆ ದೂರು ಕೊಟ್ಟಿದ್ದಾರೆ ಸರ್ ಕಾಂಗ್ರೆಸ್ ಕಾರ್ಯಕರ್ತರು. ರಾಹುಲ್ ಗಾಂಧಿ ಅವರು ಮತಗಳ್ಳತನದ ಪರವಾಗಿ ಮಾತನಾಡಿದ್ರೆ ರಾಜಣ್ಣ ಅವರು ಎಗೇನೆಸ್ಟ್ ಮಾತಾಡಿದ್ದಾರೆ, ನಮ್ದೇ ಮಾತಾಡಿದ್ದಾರೆ, ನಮ್ದೇ ತಪ್ಪಿದೆ ಅಂತ ಹೇಳಿದ್ದಾರೆ. ಎಗೇನ್ಸ್ಟ್ ಎಲ್ಲಿ ಮಾತಾಡಿದ್ದಾರೆ? ಲೋಕಸಭಾ ಚುನಾವಣೆ ನಡೆಯುವಂತ ಸಂದರ್ಭದಲ್ಲಿ ನಮ್ ಸರ್ಕಾರ ಇತ್ತು, ಆತರ ಏನಾದ್ರು ಲೋಪಗಳಾಗಿದ್ರೆ ಸರಿಪಡಿಸ್ಕೊಬಹುದಿತ್ತು ಅಂತ ರಾಜಣ್ಣವ್ರು ಹೇಳಿರುವಂತದ್ದು. ಅದು ಬಿಟ್ಟು ಬೇರೆ ವಿಚಾರ ಏನ್ ಹೇಳಿಲ್ಲ. ಅದಾದ್ಮೇಲೆ ರಾಹುಲ್ ಗಾಂಧಿ ಅವರು ಯಾವ ರೀತಿ ಈಗ ಲೋಪಗಳಾಗಿದೆ ಅದನ್ನ ಸರಿ ಮಾಡಬೇಕು ಅಂತ ಏನ್ ಹೇಳ್ತಾ ಇದ್ದಾರೆ ಅದನ್ನ ಮಾಡಬೇಕು ಅಂತ ಮಾನ್ಯ ಸಚಿವರು ಹೇಳಿರುವಂತದ್ದು. ಅದರಲ್ಲಿ ಯಾರೋ ಲೆಟರ್ ಮಾಡಿದ್ದಾರೆ, ಯಾರೋ ಲೆಟರ್ ಬರ್ತಿದ್ದಾರೆ ಅಂತ ಹೇಳೋದು ಕೂತ್ಕೊಳ್ಳೋದಕ್ಕೆ ಏನ್ ರಾಜಣ್ಣವ್ರ ಏನ್ ಸಣ್ಣ ವ್ಯಕ್ತಿ ಅಲ್ಲ, ಆಯ್ತಾನಪ್ಪ. ಬಹಳ ಹಿರಿಯ ಸಚಿವರಿದ್ದಾರೆ, ಶಾಸಕರಿದ್ದಾರೆ, ಅವ್ರದೇ ಆದಂತ ಇಡೀ ರಾಜ್ಯದಲ್ಲಿರ್ಬೋದು, ಜಿಲ್ಲೆಯಲ್ಲಿರ್ಬೋದು ಪ್ರಭಾವಿ ನಾಯಕರು. ಅದರಿಂದ ಏಕಾಏಕಿ ಈಗ ತೆಗಿಯಕ್ ಬರೋದಿಲ್ಲ. ಏನೇ ಇದ್ರು ನಾನು ಮುಖ್ಯಮಂತ್ರಿಗಳ ಹತ್ರ ಭೇಟಿ ಆಗ್ತೀನಿ. ಹೈಕಮಾಂಡ್ ನಾಯಕರೇ ರಾಜೀನಾಮೆ ಕೊಡಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಎಲ್ಲಿ ಕೇಳಿದ್ದಾರೆ ಸರ್? ಹೈಕಮಾಂಡ್ ನಾಯಕರೇ ಎಲ್ಲಿ ಹೇಳಿದ್ದಾರೆ? ನಿಮ್ಗೆ ಹೇಳಿದಾರೆ? ಭೇಟಿ ಆಗಿದ್ರೆ ಏನ್ ಹೇಳಿದ್ದಾರೆ? ಈಗ ಭೇಟಿ ಆಗ್ತೀನಿ. ಈಗ ಭೇಟಿ ರಾಜೀನಾಮೆ ಕೊಡಿ ಅಂತ ಏನ್ ಮಾಡ್ತಾರೆ ಸರ್?
ರಾಜೀನಾಮೆ ಕೊಡಿ ಅಂದ್ರೆ ಏನ್ ಮಾಡ್ಬೋದು ಸರ್? ಅಲ್ಲ, ಪಕ್ಷ ಕೊಡಬೇಕು ಅಂದ್ರೆ ಕೊಡ್ತೀವಿ. ರಾಜಣ್ಣ ಅವರು ನೇರ ಮಾತನಾಡುವಂತವ್ರು, ಬಹುಶಃ ರಾಜಣ್ಣ ಅವ್ರ ವಿರುದ್ಧ ಏನಾದ್ರು ಆತರ ಪಿತೂರಿ ಅಂತ ಅನ್ಸುತ್ತಾ? ನಾನು ಮುಖ್ಯಮಂತ್ರಿಗಳನ್ನ ಭೇಟಿ ಆಗ್ತಾ ಇದ್ದೀನಿ, ಭೇಟಿಯಾಗಿ ಸಂಜೆ ಹೊತ್ತು ಭೇಟಿ ಆಗ್ತೀನಿ. ಆದ್ಮೇಲೆ ಏನಿದೆ ಮಾಹಿತಿ ವಿಪಕ್ಷಗಳು ಬಳಸ್ಕೊಳ್ತಾ ಇದ್ದಾರೆ ರಾಜಣ್ಣ ಅವ್ರ ಹೇಳಿಕೆ. ಒಂಚೂರು ಮಾತಾಡ್ತೀನಿ ನೋಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.